ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ವಾಪಸ್ ಊರಿಗೆ ಹೊಂಟೇನಿ. ಸೊ ನಮ್ಮ ಮನೆಯವ್ರು ಬರಾಕತ್ತಾರು ಕರ್ಕೊಂಡು ಹೋಗಾಕ. ಫ್ರೆಂಡ್ಸ್ ಮಲ್ಕೊಂಡು ನಾನು ಎದ್ದು ಎಲ್ಲ ರೆಡಿ ಮಾಡ್ಬೇಕು. ಈಗ ಮಮ್ಮಿ ನಾಷ್ಟಕ್ಕೆ ರೆಡಿ ಮಾಡಕತ್ತಾರು, ಪಪ್ಪ ಹೊರಗೆ ಹೋಗಿದ್ದಾರು ಫ್ರೆಶ್ ಭಾಜಿ ತರಕ್ಕೆ. ಬರ್ರಿ ಇವತ್ತಿನ ಬ್ಲಾಗ್ ಹೆಂಗೆ ಹೋಗ್ತೈತಿ ನೋಡೋಣ. ನಮ್ದೆಲ್ಲ ಬ್ಯಾಗ್ ಆಲ್ರೆಡಿ ರೆಡಿ ಆಗೈತಿ. ನಮ್ದೆಲ್ಲ ಬ್ಯಾಗ್ ಆಲ್ರೆಡಿ ರೆಡಿ ಆಗೈತಿ. ಸಾಂಗ್ ಹತ್ತೈತಿ, ಮೈ ಫೇವ್ರೆಟ್ ಸಾಂಗ್. ಮಾರ್ನಿಂಗ್ ಎಷ್ಟು ಫ್ರೆಶ್ ಅನ್ನಿಸ್ತೈತಿ ನೋಡ್ರಿ. ಮಾರ್ನಿಂಗ್ ವ್ಯೂ ನೋಡ್ರಿ ಎಷ್ಟು ಚಂದ ಐತಿ. ನಮ್ದು ಗೋಕಾಕ್ ಗುಡ್ಡ ಕಾಣಿಸ್ತೈತಿ, ಮುಂದೆ ಲಕ್ಷ್ಮೀ ಟೆಂಪಲ್ ಕಳಶನೂ ಕಾಣಿಸ್ತೈತಿ. ಚಂದ ಅನ್ನಿಸ್ತೈತಿ ಮಾರ್ನಿಂಗ್. ಇಲ್ಲಿಂದ ಲಕ್ಷ್ಮೀ ಟೆಂಪಲ್ ಏನು ಭಾಳ ದೂರ ಇಲ್ಲ, ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಐತಿ, 3 minutes ಅಷ್ಟೆ. ನನ್ನ ಮಗ ಆಲ್ರೆಡಿ ಮಲ್ಕೊಂಡಾನ. ಮಮ್ಮಿ ಆಲ್ರೆಡಿ ಪಡ್ಡು ಮಾಡೋಕ್ಕೆಲ್ಲ ರೆಡಿ ಮಾಡತ್ತಾರ. ಮಮ್ಮಿ ಏನು ಮಾಡಕತ್ತಿ? ಪಡ್ಡು ಮಾಡಾಕ್ತೇನೆ ನೋಡು. ಪಡ್ಡು ಮಾಡತ್ತಿ. ಹಳೆ ಬರಾಕತ್ತಾನಂತ ಹೇಳಿ ಪಡ್ಡು ಮಾಡೋದು ಪೋಲಿ ಮಾಡ್ಬೇಕು. ಪೋಲಿ ಮಾಡಿ ನನಗೆ ಯಾವಾಗ ಇಷ್ಟ ಪೋಲಿ ಮಾಡಿಲ್ಲ, ಹಳ್ಯಾಗ ಮಾಡ್ತಿರಲ್ಲ. ಇರಲಿ ಮಾಡ್ರಿ. ಮಸ್ತ್ ಪಕ್ಕಿ ಪಡ್ಡು ನಾಷ್ಟಕ್ಕೆ. ಮತ್ತು ಅಡುಗೆ ಏನು ಮಾಡಾಕಿ ಮಮ್ಮಿ? ಪಾಲೂದ, ಚಪಾತಿ, ಮಡಿಕೆಕಾಳು ಪಲ್ಯ, ಅನ್ನ ಸಾರು. ಫಾಲೂದ ಅಂತೂ ನಾನು ಮಾಡೇನೆ. ಇಲ್ಲೇ ಐತಿ ಫಾಲೂದಾನ, ತೋರಿಸ್ತೀನಿ ನಿಮಗೆ. ಫಾಲೂದ ಆಲ್ರೆಡಿ ರೆಡಿ ಮಾಡೇನಿ. ಸೊ ಮನೆಯವ್ರು ಬರ್ತಾರಂತೆ. ಪಪ್ಪ ಏನಂದರು, ಸ್ವಲ್ಪ ಏನರ ಡಿಫ್ರೆಂಟ್ ಅನ್ಸೋಂಗೆ ಮಾಡೋನು ಏನರ ಒಂದು ಐಟಮ್ ಅಂತಂದ್ರೆ, ಅದಕ್ಕೆ ಮಮ್ಮಿ ಸಜೆಷನ್ ಕೊಟ್ಟರು. ಫಾಲೂದ ಮಾಡು ನೀ ಹೆಂಗೋ ಫಾಲೂದ ಮಾಡೋಕೆ ಬರ್ತೈತಿ ನಿನಗೆ, ಫಾಲೂದ ಮಾಡೋನು ಅಂತ ಹೇಳಂದರು. ಸೊ ಈಗ ಆಲ್ರೆಡಿ ಫಾಲೂದ ಮಾಡಿಟ್ಟೀನಿ ಮಾರ್ನಿಂಗ್. ಇದು ಸ್ವಲ್ಪ ಗರಮ್ ಐತಿ. ಇದು ಸ್ವಲ್ಪ ಆರಿದ ಮೇಲೆ ಇದನ್ನು ಫ್ರಿಜ್ ಒಳಗೆ ಇಡಬೇಕು, ಒಂದು ಸ್ಮಾಲ್ ಕಂಟೈನರ್ ಒಳಗೆ ತೆಗೆದು. ಓಕೆ, ಸೊ ರೆಡಿ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಹೆಂಗೆ ಆಗೈತೆ ಅಂತ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸೊ ಮಮ್ಮಿ ಮಸ್ತ್ ಪೈಕಿ ಪಡ್ಡು ರೆಡಿ ಮಾಡಕತ್ತಾರು ನಾಷ್ಟಕ್ಕೆ. ಅಡುಗೆಗೂ ರೆಡಿ ಮಾಡಬೇಕು. ನಾವು ಆಲ್ರೆಡಿ ಫಾಲೂದ ರೆಡಿ ಮಾಡೀನಿ. ಫಾಲೂದ ಟೇಸ್ಟ್ ಮಾಡಿ ಹೆಂಗೆ ಹೇಳ್ತಾರೆ ನೋಡು, ಏನು ಹೇಳ್ತಾರೆ ನೋಡು. ನಾನು ಫಸ್ಟ್ ಟೈಮ್ ಮಾಡೀನಿ ಫಾಲೂದ. ಸೊ ಅವ್ರು ಯಾವಾಗೂ ಟೇಸ್ಟ್ ಮಾಡಿಲ್ಲ. ಸೊ ನೋಡೋಣ ಹೆಂಗಿರ್ತೈತಿ, ಟೇಸ್ಟ್ ಹೆಂಗಿರ್ತೈತಿ ಮತ್ತು ಹೆಂಗೆ ರಿಯಾಕ್ಷನ್ ಇರ್ತೈತೆ ಅಂತ ಟೇಸ್ಟ್ ಮಾಡಿದ್ಮೇಲೆ ನೋಡೋಣ. ನೋಡ್ರಿ ಮಮ್ಮಿ ಬಿಸಿ ಪಡ್ಡು ಮಾಡ್ಯಾರು. ಪಡ್ಡು ತಿನ್ನಾಕತ್ತೀನಿ. ಇಲ್ಲಿ ನನ್ನ ಮಗ ಆಟ ಆಡಕತ್ತಾನು. ಮಮ್ಮಿ ಗರಂ ಪಡ್ಡು ಮಾಡಿಕೊಟ್ಟಾರು. ಪಡ್ಡು ತಿನ್ನೋನು ಬರ್ರಿ. ಸೊ ನಾಷ್ಟ ಮಾಡಕತ್ತೀವಿ. ಇಲ್ಲಿ TV ಚಾಲು ಐತಿ, ನಂಜುಂಡಿ ಕಲ್ಯಾಣ ಮೂವಿ. ಮಸ್ತ್ ಗರಂ ಚಹಾ. ಮಸ್ತ್. ಮಡಕಿ ಕಾಳು ಪಲ್ಯ, ವಟಾಣಿ ಕಾಳು ಮತ್ತು ಬಟಾಣಿ ಪಲ್ಯ. ಇದು ಬೀಟ್ರೂಟ್, ಕ್ಯಾರೆಟ್, ಕುಕುಂಬರ್, ಕೊಶ್ಮೀರ. ಇದು ಫಾಲೂದ, ಹೋಮ್ಮೇಡ್ ಫಾಲೂದ. ಮೊಸರು, ಚಟ್ನಿ, ಉಪ್ಪಿನಕಾಯಿ, ಚಪಾತಿ, ಅನ್ನ ಸಾರು.
ಏನಿದ ಮಜ್ಜಿಗೆ ಕೊಡಲಿ ಕೊಡು ಮಜ್ಜಿಗೆ ಕೊಡು. ಇದ್ರಿ ಫಾಲೂದಾ ಕೊಡು. ಗುಡ್ ನೈಸ್. ಮಜ್ಜಿಗೆ ಕೊಡಕತ್ತೀರಿ ನಮ್ಮ ಮನೆಯವರಿಗೆ. ಮಜ್ಜಿಗೆಯನ್ನು ತೆಗೆದುಕೊಳ್ಳಿ. ಹೆಂಗಾಗಿದ್ರಿ ಫಾಲೂದಾ? ಹೌ ಇಟ್ ಇಸ್? ಗುಡ್, ವೆರಿ ಗುಡ್, ಎವ್ರೇಜ್, ನೈಸ್, ಗುಡ್. ಫ್ರೆಂಡ್ಸ್, ನಾವು ರಜೆ ರೆಡಿ ಮಾಡಕತ್ತಾರು. ನಾನು ರೆಡಿ ಆಗಾಕತ್ತೇನೆ ಈಗ. ಇದು ನೋಡ್ರಿ ನಮ್ಮ ಬೆಳಗಾವಿ ಕೆರೆ ಮಸ್ತ್ ಕಾಣಿಸತೈತಿ. ಸನ್ಸೆಟ್. ನಮ್ಮ ಫ್ರೆಂಡ್ಸ್ ಒದ್ದಾಡಕತ್ತಾನ ನಮ್ಗೆ ಮ್ಯಾಲ ಜಿಗೀತ. ಇದು ಬೆಳಗಾವಿ ಕಿಲ್ಲಾ ನೋಡ್ರಿ. ದುರ್ಗಾದೇವಿ ಟೆಂಪಲ್ ಐತಿ ಒಳಗ. ಸ್ವಾಮಿ ವಿವೇಕಾನಂದ ಆಶ್ರಮ ಐತಿ. ಇದು ಸರ್ಕಲ್ ಸಿಟಿ. ಸೊ ಊರಿಗೆ ಬಂದ್ವಿ. ನನಗಂತೂ ಅಲ್ಲಿದು ನೆನಪಾಗಕತ್ತೈತಿ. ಅಲ್ಲಿ ಹೋದ್ಮ್ಯಾಗ ಅಕ್ಕಗಳದ್ದು ನೆನಪಾಗೋದು, ಇಲ್ಲಿ ಬಂದ್ಮ್ಯಾಗ ಅಲ್ಲಿಂದ ನೆನಪಾಗೋದು. ಹಿಂಗೆ ನೋಡ್ರಿ ಹೆಣ್ಮಕ್ಳ ಜೀವನ ಅಂತಂದ್ರೆ ತವ್ರ ಮನೆ ಗಂಡನ ಮನೆ, ತವ್ರ ಮನೆ ಗಂಡನ ಮನೆ, ಹಿಂಗೆ ಇರ್ತೈತಿ ಬರೀ. ಸೊ ಗಂಡನ ಮನೆಗೆ ಹೋದ್ಮೇಲೆ ತವ್ರ ಮನೆಯಿಂದ ನೆನಪಾಗ್ತೈತಿ, ತವ್ರ ಮನೆಗೆ ಬಂದಮೇಲೆ ಗಂಡನ ಮನೆಗೆ ನೆನಪಾಗ್ತೈತಿ. ಸೊ ಕಾಮಿಡಿ ಅನ್ನಿಸ್ಬೋದು, ಬಟ್ ಇಟ್ ಈಸ್ ಫ್ಯಾಕ್ಟ್. ಎವ್ರಿ ಗರ್ಲ್ಸ್ ಲೈಫ್ ಒಳಗೆ ಈ ಥರ ಎಕ್ಸ್ಪೀರಿಯನ್ಸ್ ಅದು ಆಗಿರ್ತೈತಿ. ಸೊ ಊರಿಗೆ ಬಂದೇವಿ. ಆಲ್ರೆಡಿ 11:30 ಆಗೈತಿ ನೈಟ್. ನಿದ್ದೆ ಮಾಡಬೇಕು, ಭಾಳ ಟಯರ್ಡ್ ಆಗೈತಿ. ಇವತ್ತಿನ ವ್ಲಾಗ್ ಹೆಂಗಿತ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.